ಎಣ್ಣೆ ಹುರಿಯೋಕೆ ಹೆಂಗೆ ಖಾರ. ಹಲೋ ಕುಟುಂಬದವರೇ, HY ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದು ಈ ವಿಡಿಯೋನ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟವಾದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಇವತ್ತು ಯಾವ ಥರ ರೆಸಿಪಿನ ತಂದಿದ್ದೀವಿ ನಿಮ್ಮ ಮುಂದೆ ಅಂಥೇಳಿ. ಇದು ಗೆಜುರಿ ಪಲ್ಯ ಕಣ್ರಿ, ಕ್ಯಾರೆಟ್ ಅಂತಾರಲ್ಲ ಅದೇ ಥರದಲ್ಲಿ ಕ್ಯಾರೆಟಲ್ಲಿ ಇನ್ನೊಂದು ಥರ ಬರುತ್ತಲ್ಲ ಗೆಜುರಿ, ಅದ್ರದ್ದು ಕಣ್ರಿ. ಇದನ್ನ ಹೇಗೆ ಮಾಡೋದು, ಏನೇನು ಬೇಕು ಎಲ್ಲವನ್ನ ನೋಡೋಣ. ಮೊದಲಿಗೆ ಎಲ್ಲ ತರಕಾರಿಗಳನ್ನು ನಾವು ಕಟ್ ಮಾಡ್ಕೊಳ್ತಾ ಇದ್ದೀವಿ. ಎಷ್ಟೆಷ್ಟು ಪ್ರಮಾಣ ಏನೆಲ್ಲ ಹೇಳ್ತೀನಿ ಬನ್ನಿ. ಮೊದಲಿಗೆ ನಾವಿಲ್ಲಿ ಒಂದು ಸಣ್ಣವಲ್ಲ 8 ಈರುಳ್ಳಿ ತೊಗೊಂಡಿದ್ದೇವೆ, ಉದ್ದುದಕ್ಕೆ ಹೆಚ್ಕೊಂಡಿದ್ದೀವಿ ಸ್ನೇಹಿತರೆ. ಅದಾದಮೇಲೆ 2 ಎಸಳು ಕರಿಬೇವು ಸೊಪ್ಪು, ಒಂದು 10 ಹಸಿಮೆಣಸಿನ್ಕಾಯಿ, ಒಂದು 4 ಟೊಮೊಟೊ ಹಣ್ಣನ್ನು ಹೆಚ್ಕೊಂಡಿದ್ದೀವಿ, ಸ್ವಲ್ಪ ದೊಡ್ಡಕ್ಕೆ ಹೆಚ್ಕೊಂಡಿದ್ದೀವಿ. ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ, ಒಂದು ಬೌಲಷ್ಟು ಹೆಸರು ಬೇಳೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ 1 kg ಗೆಜ್ರಿನ ತುರ್ಕೊಂಡಿದ್ದೀವಿ ಸ್ನೇಹಿತರೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ಗೆ 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ. ಎಣ್ಣೆ ಚೆನ್ನಾಗಿ ಕಾದ ಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು 1 ಸ್ಪೂನಷ್ಟು ಜೀರಿಗೆ, 2 ಚಟಪಟ ಅಂದಮೇಲೆ 1 ಬೌಲಷ್ಟು ಏನು ತೊಗೊಂಡವಲ್ಲ ಹೆಸರು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇದು ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ 1 ಎಸಳಷ್ಟು ಏನು ಕರಿಬೇವು ಸೊಪ್ಪು ತೊಗೊಂಡವ ಅದನ್ನು ಹಾಕ್ಕೊಳ್ತಾ ಇದ್ದೀವಿ. ಕರಿಬೇವು ಸೊಪ್ಪಿನ ಎಲೆನ ಹಾಕ್ಕೊಂಡಾದ್ಮೇಲೆ ಹಚ್ಚಿರುವಂಥ ಉದ್ದಕ್ಕೆ ಹಸಿ ಮೆಣಸಿಕಾಯನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದಮೇಲೆ ನಾವು ಹೆಚ್ಚಿರೋಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆದ ನಂತರ ನಾವೇನು ಮಾಡ್ಬೇಕಂದ್ರೆ ಟೊಮೊಟೊ ಹಣ್ಣನ್ನು ಏನು ಹೆಚ್ಕೊಂಡವಲ್ಲ ಇದನ್ನು ಹಾಕ್ಕೊಳ್ಬೇಕು. ಇದನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡೋದನ್ನ ಮರಿಬಾರ್ದು ಸ್ನೇಹಿತರೆ. ಟೊಮೊಟೊ ಹಣ್ಣ 4 ನಾವೇನು ಚಿಕ್ಕ ಹೆಚ್ಕೊಂಡವೋ ಅದನ್ನ ಫೈನಲಿ ಹಾಕ್ಕೊಳ್ತಾ ಇದ್ದೀವಿ, ಯಾಕಂದರೆ ಲಾಸ್ಟಿಗೆ ಹಾಕ್ಕೊಳ್ಬೇಕು. ಒಗ್ಗರಣೆಯಲ್ಲಿ ಬಸ್ಟೇ ಹಾಕಿದ್ರೆ ಸ್ವಲ್ಪ ಮೆತ್ತಗೆ ಆಗ್ಬಿಡುತ್ತೆ, ವಾಟ್ರ್ ಆಗ್ಬಿಡುತ್ತೆ, ಅದಕ್ಕೋಸ್ಕರ. ಸೊ ಫ್ರೈ ಆದಮೇಲೆ ಕೊನೆಯಲ್ಲಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವೆಲ್ಲ ಚೆನ್ನಾಗಿ ಏನು ಮಿಕ್ಸಾಗಿ ಬೆಂದ ಮೇಲೆ ನಾವು ಕ್ಯಾರೆಟನ್ನು ತುರ್ಕೊಂಡವಲ್ಲ ಏನು ಗೆಜ್ರಿ ಅಂತಾರಲ್ಲ, ಅದು ಗೆಜ್ರಿ ಕಂಡ್ರಿ, ಇದಕ್ಕೆ ಗೆಜ್ರಿ ಅಂತಾರೆ. ನೋಡ್ಬೋದು ರೆಡ್ಡಿಶಲ್ಲಿದೆ, ರೆಡ್ಡಿಶ್ ಕಲರು. ಸೊ ಇದನ್ನು ಕೂಡ ಮಿಕ್ಸ್ ಮಾಡಿ ಹಾಕಿ ಫ್ರೈ ಮಾಡಿ ಸ್ವಲ್ಪ ಹೊತ್ತು ಬೇಯಲಿ. ಅಷ್ಟರೊಳಗೆ ನಾವು ಈಗ ಗೆಜ್ರಿ ಪಲ್ಯ ಒಂದಿದ್ರೆ ಸಾಕು, ಅದಕ್ಕೇನಾದರೂ ಒಂದು ಬೇಕಲ್ಲ. ಸೊ ಚಪಾತಿ ಮಾಡ್ಕೊಳ್ತಾ ಇದ್ವಿ, ಈಗ ಚಪಾತಿನ ಲಟ್ಟಿಸ್ಕೊಳ್ಳೋಣ. ನೀವಿನ ನಮ್ಮ ಚಾನಲ್ಗೆ ಇದೇ ಮೊದಲ ಬಾರಿಗೆ ಬಂದಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವೆಜ್ಜಲ್ಲಿ ಏನಾದರೂ ರೆಸಿಪೀಸ್ ಬೇಕಂದರೆ ಅದನ್ನು ಕಮೆಂಟಲ್ಲಿ ತಿಳಿಸೋದು ನಾವು ಮರಿಬೇಡಿ ಆಯಿತಾ. ಪ್ರತಿ ಸಾರಿ ನಾನು ಹೇಳ್ತೀನಿ ಏನಾದರೂ ರೆಸಿಪೀಸ್ ಬೇಕಂತ. ಹಾಗೆ ನೋಡಿ, ಹಾಗೆ ಹೋದರೆ ಗೊತ್ತಾಗಲ್ಲ. ನಿಮ್ಗೇನಾದರೂ ಒಪಿನಿಯನ್ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ, ಯಾವ ಥರ ರೆಸಿಪೀಸ್ ಬೇಕಂಥೇಳಿ ವೆಜ್ಜಲ್ಲಿ. ಮುಂಬರುವ ದಿನಗಳಲ್ಲಿ ನಾವು ಅದನ್ನು ನಿಮ್ಮ ಮುಂದೆ ತಂದು ತೋರಿಸ್ಲಿಕ್ಕೆ ಇಷ್ಟಪಡ್ತೇವೆ ಅಂತ ಹೇಳ್ತಾ ಈ ಕಡೆ ನೋಡಬಹುದು ಬೇಯ್ತಾ ಇದೆ ತರಕಾರಿ. ಹಾ ಅಲ್ಲ ಕಣ್ರಿ ಗೆಜ್ರಿ. ಸೊ ಇನ್ನೇನು ಬೆಂದೆ ಹೋಯಿತು ಅಂದಾಗ ನಾವು ಇದಕ್ಕೆ ಏನು ಕಟ್ ಮಾಡಿರೋ ಅಂತ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ಫೈನಲ್ ಟಚಪ್ ಆಗೇ ಹೋಯ್ತು ಸ್ನೇಹಿತರೆ. ಇದನ್ನು ಮುಚ್ಚಿಟ್ಟು ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಈಗ ನಾವು ಈ ಕಡೆ ಚಪಾತಿನ ಬೇಯಿಸ್ಕೊಳ್ಳೋಣ ಬನ್ನಿ. ಒಂದು ತವಾ ತಗೊಳ್ತಾ ಇದ್ದೀವಿ. ತವಾ ಅಂದರೆ ಆವಾಗಿನ ಕಾಲದಲ್ಲಿ ಏನು ದೋಸೆಗೆ ಹೋಳಿಗೆಗೆ ಬೇಯಿಸ್ತಾರಲ್ಲ ಅಂಥ ಹಂಚು, ಎರ್ಕದ ಹಂಚು ನೋಡ್ಬೋದು, ಇದು ತಗೊಂಡ್ವಿ. ಸೊ ಇದು ಚೆನ್ನಾಗಿ ತೊಳೆದಾದ್ಮೇಲೆ ಬಿಸಿ ಆದಮೇಲೆ ಒಂದು ಚಪಾತಿನ ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀವಿ. ನೋಡ್ಬೋದು 2 ಮುಖವನ್ನು ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಅದಾದಮೇಲೆ ಮತ್ತೊಂದು ಚಪಾತಿಯನ್ನು ಕೂಡ ನಾವು ಇದಕ್ಕೆ ಹಾಕಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಇದು ರೊಟ್ಟಿ ಜೊತೆಗೆ ಮತ್ತು ಚಪಾತಿ ಜೊತೆಗೆ, ಅಕ್ಕಿ ರೊಟ್ಟಿ ಜೊತೆಗೆ, ರಾಗಿ ರೊಟ್ಟಿ ಜೊತೆಗೆ, ಯಾವುದ್ರ ಜೊತೆಗಾದರೂ ತಿನ್ಬೋದು ಸ್ನೇಹಿತರೆ. ಇಕ್ಕಟ್ಟೆ ನೀರು ನಾಲ್ಕೇನು ಹಾಕ್ತಿರೋದು ತರಕಾರಿ. ತರಕಾರಿ ಇಲ್ಲ, ಗೆಜ್ರಿ ಇದೆ ಅಂದರೆ ಸಾಕು. ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು ಹಾಕಿದರೆ ಯಾವ ಥರ ಪಲ್ಯ ಇರ್ಬೋದಲ್ವ. 3 ಇದ್ದರೆ ಸಾಕ್ರಿ. ಇದಕ್ಕೆ ಯಾವುದಾದ್ರು ಒಂದು ಕಾಂಬಿನೇಷನ್ ಪಲ್ಯ ನಾವು ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ತರಕಾರಿ ಇದ್ದರೆ ಸಾಕು. ಅದರಲ್ಲಿ ಒಂದು ಕಾಂಬಿನೇಷನ್ ಸಿಂಪಲಾಗಿ ನೋಡಿದ್ರಲ್ಲ, ಸಿಂಪಲ್ ಆದಂಥ ರೆಸಿಪಿನ ನಾವು ಮಾಡಿ ತೋರಿಸಿದ್ವಿ. ಹಾಗೆ ಸಖತ್ತಾಗಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಸೂಪರಾಗಿ ಬಂದಿದೆ ಸ್ನೇಹಿತರೆ. ನೋಡ್ತಾ ಇದ್ರೆ ತಿನ್ಬೇಕು ಅನ್ನಿಸ್ತಾ ಇದೆ ಅಲ್ವಾ. ಸೊ ಫೈನಲಿ ರೆಡಿ ಆಗೇ ಹೋಯಿತು ಸ್ನೇಹಿತರೆ. ಉಪ್ಪು ಹಾಕೋದು ಸ್ಕಿಪ್ ಆಗಿದೆ. ಸೊ ಉಪ್ಪು ಹಾಕಿಲ್ಲ ಅಂತ ಅಂದ್ಕೋಬೇಡಿ, ಉಪ್ಪು ಹಾಕಿದ್ದೀವಿ, ಸ್ಕಿಪ್ ಆಗಿದೆ. ಸೊ ಫೈನಲಿ ಔಟ್ಲುಕ್ ನೋಡ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಅಂಥೇಳಿ. ಚಪಾತಿ ಜೊತೆಗೆ ಇದನ್ನು ತಿಂತಾಯಿದ್ರೆ ಬೇರೆ ಟೇಸ್ಟ್ ಬೇರೆ ಲೆವೆಲ್ಲಾಗೆ ಇರ್ತೈತಿ ಸ್ನೇಹಿತರೆ. ಸೊ ಇದನ್ನು ನಾನು ಬೇಗ ಟೇಸ್ಟ್ ಮಾಡಿ ನಿಮ್ಮ ಮುಂದೆ ಹೇಳ್ತೇನೆ ಹೆಂಗೆ ಬಂದಿತ್ತು ಅಂತ ಹೇಳಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ದಯಮಾಡಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಆಯಿತಾ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಒಂದು ಬೈಟ್ ತೊಗೊಳ್ತಾ ಇದ್ದೀನಿ. ಈ ರೆಸಿಪಿನಿ ಹೆಂಗಿದೆ ಅಂತ ನೋಡೋಣ.
ನೋಡ್ತಾ ಇದ್ರೆ ಆಹಾ ಹಾ ಹಾ ಹಾ, ಇಡೀರಿ ಇಡೀರಿ ಇಡೀರಿ, ಬನ್ನಿ 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 ಬನ್ನಿ, ತಿನ್ನೋಣ ಈಗ. ಹಾ 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 ಸೂಪರ್ ಆಗಿದೆ ಸ್ನೇಹಿತರೆ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೆ. ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.